ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಂದ ಚಂದದ ಪಿರಿಯಾಪಟ್ಟಣದ ಜಾತ್ರೆ ಮಹೋತ್ಸವ ಅಂದರೆ ನಾಳೆ ಕನ್ನಮಡಮ್ಮನವರ ಜಾತ್ರೆ, ನಾಳೆಲ್ಲ ನಾಡಿದ್ದು ಈ ಅಮ್ಮನವರ ಜಾತ್ರೆ. ಈಗ ನಾನು ತೋರಿಸ್ಕೊಂಡು ಹೋಗ್ತಿದ್ದೆ. ಆ ಕಡೆಯಿಂದ ದೇವಸ್ಥಾನದಲ್ಲಿ ಏನು ಅಂಥ ಅಲಂಕಾರ ಏನು ಕಾಣ್ತಾ ಇಲ್ಲ. ಯಾಕೆ ಸಮಿತಿಯವರು ಅಥವಾ ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ದೇವಸ್ಥಾನಗಳು ಅಂತ ಹೇಳಿದ್ರೆ ವಿಜೃಂಭಣೆಯಿಂದ ಲೈಟ್ ತುಂಬಿ ಏನು ಬಣ್ಣ ಬಣ್ಣವಾದ ಲೈಟ್ಗಳು ಅದ್ಭುತವಾಗಿರ್ತದೆ. ಯಾಕೋ ಯಾರಿಗೆ ಇಂಟ್ರೆಸ್ಟೋ ಏನೋ ಗೊತ್ತಿಲ್ಲ, ಅಷ್ಟೇನು ಅಲಂಕಾರ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಅಮ್ಮನವ್ರಿಗೆ. ಯಾಕೆಂದರೆ ನಿಮಗೆ ಒಂದು ಸತ್ಯ ಗೊತ್ತಿರಬೇಕು, ಈ ಅಮ್ಮ ಅನ್ನೋರು ಕನ್ನಮಡಮ್ಮ ಮತ್ತು ಮಸ್ನಿಕಮ್ಮ, ಈ ಅಮ್ಮನಿಗೆ ಎರಡೆರಡು ಹೆಸರಿದೆ. ಒಂದು ಪಿರಿಯಾಪಟ್ಟಣದ ಅಮ್ಮ ಅಂತಾರೆ, ಇನ್ನೊಂದು ಮಸ್ನಿಕಮ್ಮ ಅಂತ ಹೇಳ್ತಾರೆ. ಈ ತಾಯಿ ಇದು ಒಲವು ಏನಿದ್ರು ಹೊರಗಡೆಯವ್ರಿಗೆ, ಊರಿನ ಹೊರಗಡೆಯವ್ರಿಗೆ, ಊರಿಗೆ ಏನಂತ ಒಲವಿಲ್ಲ ತಾಯಿಗೆ. ಅದರಿಂದ ಹೆಚ್ಚು ಜನ ಬೇಕಾದ್ರೆ ನೀವು ಒಂದು ಸತ್ಯವನ್ನು ತಿಳ್ಕೊಳ್ಳಿ, ಒಂದು ಸಲ ಪರೀಕ್ಷೆ ಮಾಡಿ ನೋಡಿ. ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಬೇಕು, ನನಗೆ ಈ ಕೆಲಸಗಳು ಈಡೇರಬೇಕು ಅಂತ ಹೇಳಿ ಒಂದೇ ಸಲ ಆ ತಾಯಿನ ಬೇಡ್ಕೊಳ್ಳಿ, 100% ನಿಮಗೆ ಸಕ್ಸಸ್ ಆಗುತ್ತೆ. ಯಾಕಂದರೆ ಶಕ್ತಿ ದೇವತೆಗಳ ನಗರ ಅಂಥೇಳಿ ಇದು ತುಂಬ ಊರುಗಳಿಂದ ಬರ್ತಾರೆ. ಅದ್ಭುತವಾದ ಪ್ಲೇಸು. ನಿಮಗೆಲ್ಲ ಈ ಜಾತ್ರೆ ಶುಭ ದಿನ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತೀನಿ. ಯಾಕೋ ನಮ್ಮ ದೇವಸ್ಥಾನದವರು ಹೆಚ್ಚಿನ ಅಲಂಕಾರ ಮಾಡಿಲ್ಲ, ಯಾಕೋ ಒಂಥರ ಮಂಕಾಗಿದೆ. ಯಾಕೇನು ಅಂತ ಗೊತ್ತಿಲ್ಲ, ನನಗೆ ತುಂಬ ಬೇಸರ ಆಗ್ತಾಯಿದೆ. ಅದೇ ಇವರ ತಂಗಿ ದೇವಸ್ಥಾನ ಅದ್ಭುತವಾಗಿದೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಕನ್ನಮಡಮ್ಮ ದೇವಸ್ಥಾನನ. ಇವ್ರು ಯಾಕೋ ಇಂಟ್ರೆಸ್ಟ್ ತಗೊಂಡಿಲ್ಲ ಅಥವಾ ಯಾಕೆ ಏನು ಅಂತ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಮಾಹಿತಿನ, ಬನ್ನಿ. ಅಲ್ಲಿ ಕಟ್ ಮಾಡ್ಬೇಕು, ಈ ಕಡೆ ಕಟ್ ಮಾಡಲ. ನಿಮಗೆ ನೋಡಿ ದೇವ್ರದ್ದು ಕಾಣಿಸ್ತಾ ಇದೆಯಲ್ಲ ಅಲಂಕಾರ, ಇದು ಮುಂದಿನ ಬಾಗಿಲು. ತಾಯಿ ಒಳಗಡೆ ಇದ್ದಾರೆ. ಯಾಕಂದರೆ ಈಗ ಜನ ಕಮ್ಮಿ ಇರ್ತಾರೆ ಅಂಥೇಳಿ ನಾನು ನಿಮಗೆಲ್ಲ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಈಗ ಅಲ್ಲಿ ಹೋಗಿ ಕೊಡ್ತೀನಿ, ಯಾವ ರೋಡ್ಗಳು ಯಾವ ಥರ ಅಲಂಕಾರವಾಗಿದೆ ಅಂತ. ಆಮೇಲೆ ಹಂಗೆ ಇನ್ನೊಂದು ಬೇಸರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛತೆ ಭಾರಿ ಕಮ್ಮಿ. ನೋಡಿ ಈ ನಲ್ಲಿ ಎಲ್ಲ ಈ ಥರ ಆಗಿದೆ, ಇದನ್ನೆಲ್ಲ ಸರಿಪಡಿಸ್ಬೇಕು. ಇದು ಈ ನೋಡಿ ಒಂದು ಸಲ ಗಡ್ಡೆ ಕಸಳೆಲ್ಲ ಗುಡ್ಡೆ ಹಾಕಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲೊಂದು ಅದ್ಭುತವಾದ ಈಶ್ವರ ಪಾರ್ವತಿದು ಬಸವನಲ್ಲಿ ಕೂತಿರೋ ಚಿತ್ರ ಹಾಕಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಹೀಗೆ ನಿಮಗೆ ನಡಿ ನಮ್ಮೂರ ಜಾತ್ರೆಯಲ್ಲಿ ಮುಸ್ಸಂದೆ ಹೊತ್ತಲ್ಲಿ ಹಿಂದಿಂದೆ ಬಂದೋನು ನೀನ್ ತಾನೆ ಎಂಬ ಹಾಗೆ ಇದು ಸುಂದರವಾದ ನಮ್ಮ ಜಾತ್ರೆ, ಮಸ್ಲಿಕಮ್ಮ ಜಾತ್ರೆ ಹಾಗೂ ಕನ್ನಮಡಮ್ಮ ಜಾತ್ರೆ. ನೋಡಿ ನಮ್ಮ ಊರಿನಲ್ಲಿ ಇರೋದೊಂದು ದೊಡ್ಡ ರೋಡು, ಆ ರೋಡ್ನಲ್ಲಿ ಅದ್ಭುತವಾದ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಳ ನಿಮ್ಗೆ ಹಾಗೆ ಹೋಗ್ತಾ ಕೊಡ್ತೀನಿ. ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೋ ಸ್ವಲ್ಪ ಪುರಸಭೆಯಲ್ಲಿ ಈ ಸಲ ಇಂಟ್ರೆಸ್ಟ್ ತೊಗೊಂಡಂಗೆ ಕಾಣಿಸ್ತಾ ಇಲ್ಲ. ಹೋದ ಸಲ ಆಚೆ 2 ವರ್ಷದ ಹಿಂದೆ ಅದ್ಭುತ ಮಾಡಿದ್ರು, ಅಲ್ಲಿ ನೋಡಲಿಕ್ಕೆ ಮ್ಯೂಸಿಯಂ ಥರನೇ ಮಾಡಿಬಿಟ್ಟಿದ್ರು. ಎಲ್ಲರೂ ಬರೋದೇನು ಶಿಲ್ಪ ಓಡಿಸ್ಕೊಳ್ಳೋದೇನು, ಯಾಕೋ ಈ ಸಲ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿಯಾಗಿದೆ ಅಧಿಕಾರಿಗಳಿಗೆ. ಯಾಕೇನು ಅಂತ ಗೊತ್ತಿಲ್ಲ. ಪಾಪ ಸ್ವಚ್ಛತೆಯಲ್ಲಂತೂ ಪುರಸಭೆಯವರು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಹೇಳಬಾರ್ದು. ಅವ್ರ ಮೇಲೆ ಪೌರ ಕಾರ್ಮಿಕರಾಗಲಿ ಅಲ್ಲಿ ಅಧಿಕಾರಿಗಳಾಗಲಿ ಅದ್ಭುತವಾದ ಕೆಲಸ ಮಾಡಿದರೆ. ಸ್ವಚ್ಛತೆಯನ್ನು ನಾನು ಅಂದ್ಕೊಂಡಿದ್ದೀನಿ, ಏನು ಸ್ವಚ್ಛತೆಯನ್ನು ಕರ್ನಾಟಕಕ್ಕೆ ಕೊಟ್ಟರೆ ಅದು ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣಕ್ಕೆ ಕೊಟ್ಟರೆ ಅತ್ಯುತ್ತಮ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೇರೆ ಊರುಗಳೆಲ್ಲ ನೋಡಿದಾಗ ನಾವು ನಮ್ಮೂರಿನಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ, ಅಧಿಕಾರಿಗಳಾಗಲಿ ಪೌರ ಕಾರ್ಮಿಕರಾಗಲಿ ತುಂಬ ಶ್ರಮ ವಹಿಸಿದ್ದಾರೆ. ಸ್ವಚ್ಛತೆ ಅಂದರೆ ಸುಮ್ಮನೆ ಬರಲ್ಲ. ನಮ್ಮೆಲ್ಲಂತೂ ಜನಗಳು ಎಲ್ಲಿ ಸಿಕ್ತು ಅಲ್ಲಿ ಬಿಸಾಕಿರ್ತಾರೆ. ಪಾಪ ಪ್ರತಿನಿತ್ಯನೂ ಕೂಡ ಅದನ್ನ ಸ್ವಚ್ಛತೆ ಮಾಡಿಕೊಂಡು ಕಾಪಾಡಿದ್ದಾರೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಇಲ್ಲಿ ಮುಂದೆ ಹೋದರೆ ಬೆಟ್ಟದಪುರ ಸರ್ಕಲ್ ಅಂತ ಬರುತ್ತೆ. ಪಕ್ಕದಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ ನೋಡಿ, ಅದು ಪುರಸಭೆಯಲ್ಲಿ ಭಾರಿ ಅದ್ಭುತವಾಗಿ ಮಾಡಿದ್ರಪ್ಪ ಹೊಸಲ ಎಲ್ಲ. ಯಾಕೋ ಈ ಸಲ ಅರ್ಥ ಏನು ಇಂಟ್ರೆಸ್ಟ್ ತೊಗೊಂಡಿಲ್ಲ, ಯಾಕೋ ಕಾರಣಗಳು ಗೊತ್ತಿಲ್ಲ. ಚೆನ್ನಾಗಿದೆ, ಆದ್ರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಬೆಟ್ಟದಪುರ ಸರ್ಕಲ್ ನೋಡಿ ಕಾಣಿಸ್ತಾ ಇದೆಯಲ್ಲ. ನೋಡಿ ಇದು ಗುಣಿಕಪ್ಪ ರೋಡು, ತುಂಬ ಅಲ್ಲಿವರೆಗೂ ಕಾಣಿಸ್ತಾ ಇದೆ. ಇದು ಬೆಟ್ಟದಪುರ ಸರ್ಕಲ್ಲು. ಇದು ಕುಶಾಲನಗರಕ್ಕೆ ಹೋಗೋ ರೋಡು, ಇದು ಬೆಟ್ಟದಪುರಕ್ಕೆ ಹೋಗೋ ರೋಡು, ಇದು ಮೈಸೂರಿಗೆ ಹೋಗೋ ರೋಡು, ಇದು ಗೋಣಿಕೊಪ್ಪಕ್ಕೆ ಹೋಗೋ ರೋಡು. ಇಲ್ಲಿ ಕಾವೇರಿ ತಾಯಿ ಉದ್ಭವ. ಏನು ಇಲ್ಲೂ ಕೂಡ ಅಷ್ಟೇನು ಅಲಂಕಾರ ಮಾಡಲಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಬಟ್ ನಾಳೆ ಇಲ್ಲ, 3 ದಿನ ಮುಂಚೆನೇ ಮಾಡ್ತಿದ್ರಲ್ಲ ಅಲ್ಲ, ಏನು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಯಾಕೇನು ಅಂತ ಗೊತ್ತಿಲ್ಲ. ಮಲೆ ಮಹದೇಶ್ವರ ಸ್ವಾಮಿ ಚಿತ್ರ ಅಂತೂ ಅದ್ಭುತವಾಗಿ ಕೂಡಿ ಬಂದಿದೆ. ಆಯಿತಾ? ಹೀಗೆ ಇಲ್ಲಿಂದ ನೆಕ್ಸ್ಟ್ ನಿಮಗೆ ಕನ್ನಮಡಮ್ಮ ದೇವಸ್ಥಾನದ ಥರ ಕರ್ಕೊಂಡು ಹೋಗ್ತೀನಿ.
ಹೀಗೆ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ. ಹಾಗೆ ಇದು ನಂದಿನಿ ಕೆಫೆ ಮೂವ್, ಅದು ಸರ್ಕಾರದ್ದು. ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ತುಂಬ ಚೆನ್ನಾಗಿದೆ. ಈ ಜಾತ್ರೆಗಳೆಲ್ಲ ಬಂದರೆ ತುಂಬ ಖುಷಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿ ಬೆಳೆದಂಥ ಈ ತಾಲೂಕು ಪಿರಿಯಾಪಟ್ಟಣ ಅಂದರೆ ಅದ್ಭುತ ಪರಿಸರವನ್ನು ತುಂಬಿ ತುಳುಕ್ತಾ ಇರುವಂಥ ನಮ್ಮ ತಾಲೂಕಿನಲ್ಲಿ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಹೋದರೆ ಬೂದಿ ತಿಟ್ಟಿಗೆ ಹೋದರೆ ಒಳ್ಳೆ ಕಾಡು ಸಿಗುತ್ತೆ. ಮತ್ತು ಈ ಕಡೆ ಅಳ್ಳೂರು ಸೈಡ್ ಹೋದರೆ ನಾಗರೋಡೆ ಕಾಡು ಸಿಗುತ್ತೆ. ಈ ಕಡೆ ಸಿದ್ದಾಪುರ ರೋಡ್ ಹೋದರೆ ಸಾಕು, ಅಲ್ಲೂ ಕಾಡು ಸಿಗುತ್ತೆ. ಸುತ್ತ ಕಾಡಿದೆ. ಪಕ್ಕದಲ್ಲಿ ಸೌಂದರ್ಯ ತುಂಬ ಹರಿತಾ ಇರೋ ನಮ್ಮ ಕೊಡಗಿದೆ. ಪ್ರಕೃತಿ ಸೌಂದರ್ಯನೇ ನಮ್ಮ ಕೊಡಗಿನಲ್ಲಿದೆ. ಅದು ನಮ್ಮ ಬಾರ್ಡ್ರ್ ಮೈಸೂರು, ಆ ಕಡೆ ಕೂರ್ಗು ಅದು ಇದೆ. ಮತ್ತು ಹಾಗೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿದೆಯಾ? ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಹಂಗೆ ದೇವಸ್ಥಾನ ತೋರಿಸ್ತಾ ಹೇಳ್ತೀನಿ, ತಿಳ್ಕೊಳ್ಳಿ. ನಾವು ದೇವಸ್ಥಾನ ಮಸ್ಲಿಗಮ್ಮ ದೇವಸ್ಥಾನ ನೋಡ್ಕೊಬಂದು ನಿಮ್ಗೆ ಹೇಳಿದೆ ಅಲ್ಲೇನೆ ಯಾಕೋ ಅವ್ರು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ, ಅಷ್ಟೇ ನಂಗೆ ಖುಷಿ ಕಾಣಲಿಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇರೋದು ಹೇಳ್ತಿದ್ದೆ. ನನಗೆ ಆಲ ಒಂದ್ಸಲ ದೇವಸ್ಥಾನ ಬಂದು ನೋಡ್ಕೊಂಡು ಹೋದೆ. ಇದನ್ನ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಖುಷಿ ಆಗ್ಬೇಕು. ಒಂದು ದೇವಸ್ಥಾನಕ್ಕೆ ಬಂತು ಅಂತ ಹೇಳಿದ್ರೆ ಎಲ್ಲಿ ಯಾವ ಸೈಡ್ ಒಂಥರ ಏನೋ ದೇವ್ರ ಮೇಲೆ ಭಕ್ತಿ ಬಂದ್ಬಿಡ್ಬೇಕು, ಅಷ್ಟೊಂದು ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನನಗೆ ಇದೇ ಬೇಸರ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಅಲ್ಲ ಅವ್ರು ಯಾಕೆ ಮಸ್ಲಿಕಮ್ಮ ಹತ್ರ ಇವ್ರು ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಕ್ಲೀನಾಗಿ ಮಾಡಿದ್ರು, ಅವ್ರಿಗೆ ಯಾಕೆ ಇಂಟ್ರೆಸ್ಟ್ ಇಲ್ವಾ ಅಲ್ಲಿ? ಅದು ಯಾಕೋ ನನಗೆ ಗೊತ್ತಿಲ್ಲ, ತುಂಬ ಬೇಸರ ಆಯ್ತು ಅಲ್ಲಿ. ಅದಕ್ಕೆ ನಾನು ಕನ್ನಡ ದೇವಸ್ಥಾನಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾದ ಅಲಂಕಾರವನ್ನು ಮಾಡಿದ್ರೆ ಖುಷಿ ಆಗುತ್ತೆ. ತಾಯಿ ದರ್ಶನ ಕೂಡ ನಿಮ್ಗೆ ಆಯ್ತು ಅಂದ್ಕೊಂಡಿದ್ದೀನಿ. ಆಮೇಲೆ ನಿಮ್ಗೊಂದು ಸತ್ಯ ತಿಳ್ಕೊಳ್ಳಿ, ನಿಮ್ಗೆ ಏನಾದರೂ ನಿಮ್ಮ ಆಸೆಗಳು ನೆರವೇರಬೇಕು ಅಂತ ಹೇಳಿದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ನೀವೇನಾದರೂ ಅರ್ಕೆ ಹೊತ್ಕೊಳ್ಳಿ, 100% ಸಕ್ಸಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಅಲ್ಲಿ ಹೇಳ್ದಂಗೆ ಇಲ್ಲಿ ನಮ್ಮ ಕನ್ನಡ ಹೆಚ್ಚು ಕೊಡಗಿನವರಿಗೆ ಒಲವು ಜಾಸ್ತಿ, ಕೊಡಗಿನವ್ರು ಹೆಚ್ಚು ಜನ ಇಲ್ಲಿ ಬರ್ತಾರೆ. ಹಾಗೆ ಅವ್ರು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಅಷ್ಟು ದಿನದೊಳಗಡೆ ಅವ್ರ ಪ್ರಾರ್ಥನೆ ಸಕ್ಸಸ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ನೋಡಿ ಇಲ್ಲೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ.